ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹಾಗೂ ನೋಡಿ ನಮ್ಮ ಕೊಲೀಗು ಇಬ್ಬರು ನಾವು ಇವತ್ತು ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಸೊ ಕುಕ್ಕೆಯಿಂದ ನಾವು ಈಗ ಡೈರೆಕ್ಟ್ ಆಗಿ ಬಸ್ಸಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಸ್ವಾಮಿಯ ದರ್ಶನಕ್ಕೆ ತೆರಳಿ. ಹಾಯ್ ಗಾಯ್ಸ್. ಸೊ ಆಲ್ರೆಡಿ ನಾನು ಹಾಗೂ ನನ್ನ ಸ್ನೇಹಿತ ಇಬ್ರು ನೇತ್ರಾವತಿ ನದಿಯ ದಡದ ಮೇಲೆ ಬಂದು ಸ್ನಾನಕ್ಕಾಗಿ ಸಿದ್ಧತೆ ಮಾಡ್ಕೊತಾ ಇದೀವಿ. ನೋಡಿ, ಇದು ನೇತ್ರಾವತಿ ನದಿ ಬಿಟ್ಟಿದ್ದಾರೆ. ನನಗೆ ಸ್ವಲ್ಪ ಡೌಟ್ ಇತ್ತು, ಇವತ್ತು ಬಿಟ್ಟಿದ್ದಾರೋ ಇಲ್ವಾ ಅಂತೇಳಿ ಸ್ನಾನಕ್ಕೆ. ಸೊ ಇಷ್ಟು ಭಕ್ತಾದಿಗಳು ಬಂದಿದ್ದಾರೆ ನೋಡಿ ಗೈಸ್. ಇಷ್ಟು ಜನ ಭಕ್ತಾದಿಗಳು ಆಲ್ರೆಡಿ ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ದರ್ಶನದ ಕಡೆ ಹೊರಡ್ತಾ ಇದ್ದಾರೆ. ನೋಡಿ, ಎಲ್ಲ ಹೊರಡ್ತಾ ಇದ್ದಾರೆ. ದೇವಸ್ಥಾನದ ಒಳಗಡೆ ಅಂತೂ ಅನುಮತಿ ಕೊಡೋದು ಡೌಟ್ ಇದೆ ವಿಡಿಯೋ ಮಾಡಕ್ಕೆ. ಸೊ ನಾನು ಹೊರಗಡೆ ಎಲ್ಲ ದೃಶ್ಯ ನಾನು ನಿಮಗೆ ವಿಡಿಯೋ ಮಾಡಿ ನನ್ನ ಒಂದು ಚಾನಲ್ಗೆ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ವಿಡಿಯೋನ ನೀವು ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ, ಹಾಗೂ ದಯವಿಟ್ಟು ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಮೆಚ್ಚುಗೆ ಆದಲ್ಲಿ ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ಸ್ ಮಾಡೋದನ್ನ ಮಿಸ್ ಮಾಡಬೇಡಿ. ಧನ್ಯವಾದಗಳು ಫ್ರೆಂಡ್ಸ್, ಥ್ಯಾಂಕ್ ಯು. ನೋಡಿ, ಫೈನಲ್ ಆಗಿ ನಾವು ಧರ್ಮಸ್ಥಳಕ್ಕೆ ಬಂದು ದರ್ಶನ ಮುಗಿಸಿದ್ದೀವಿ. ಸೊ ಆ ಶ್ರೀ ಮಂಜುನಾಥನ ಕೃಪೆಯಿಂದ 2 ಸಲ ದರ್ಶನ ಮುಗಿಸಿದ್ದೀವಿ. ನಾನು ಮತ್ತು ನನ್ನ ಫ್ರೆಂಡು ಬಂದಿದ್ದೀವಿ. ಇವರು ಬಂದು ನಮ್ಮ ಕೊಲೀಗು. ಸುಮಾರು ಭಕ್ತಾದಿಗಳು ನೆರೆದಿದ್ದಾರೆ, ರಶ್ ಇದೆ. ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ, ಗೌರ್ಮೆಂಟ್ ಹಾಲಿಡೇ ಆಗಿರೋದ್ರಿಂದ ತುಂಬ ರಶ್ ಇದೆ. ಸೊ ಈಗ 10:45ಗೆ 10:45ಗೆ ಸರಿಯಾಗಿ ಅನ್ನದಾನ ಇದೆ. ಸೊ ಈಗ ನಾವು ಪ್ರಸಾದ ಮುಗಿಸ್ಕೊಂಡು ಸೀದಾ ಇಲ್ಲಿ ಒಂದು 4ರಿಂದ 5 ಚಿಕ್ಕ ಚಿಕ್ಕ ಸ್ಮಾಲ್ ಟೆಂಪಲ್ಗಳಿದಾವಂತೆ. ಅದನ್ನೆಲ್ಲ ಮುಗಿಸ್ಕೊಂಡು ಸೊ ಅಲ್ಲಿಂದ ನಾವು ಸೀದಾ ಕುಕ್ಕೆ ಸುಬ್ರಹ್ಮಣ್ಯ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದ್ಮೇಲೆ ಅಲ್ಲಿನ ವಿಡಿಯೋನ ನಾನು ನಿಮಗೆ ಖಂಡಿತವಾಗೂ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ಎಲ್ಲ ವಿಡಿಯೋಗಳನ್ನ ನೀವು ತಪ್ಪದೇ ವೀಕ್ಷಿಸಿ, ಹಾಗೂ ನನ್ನ ಎಲ್ಲ ವಿಡಿಯೋಗಳನ್ನ ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಶುಭ ದಿನ. ನೋಡಿ ಗಾಯ್ಸ್, ಅನ್ನದಾನದ ಒಂದು ಹಾಲ್ ಒಳಗಡೆ ಬಂದಿದ್ದೀವಿ. ಸೊ ನಾವು ಇಲ್ಲಿ ಪ್ರಸಾದ ಮುಗಿಸ್ಕೊಂಡು ಈಗ ಕುಕ್ಕೆಗೆ ಹೊರಡ್ತಾ ಇದ್ದೀವಿ. ಸೊ ನೋಡಿ, ಸುಮಾರು ಭಕ್ತಾದಿಗಳು ಇವತ್ತು ಭಾನುವಾರ ಆಗಿರೋದ್ರಿಂದ ಫುಲ್ಲು ರಶ್ ಇದೆ ದೇವಸ್ಥಾನ. ಸೊ ಎಲ್ಲ ನನ್ನ ವಿಡಿಯೋಗಳನ್ನು ತಪ್ಪದೇ ನೋಡ್ತಾ ಇರಿ, ಹಾಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ಸ್ ಹಾಕೋದನ್ನು ಮರಿಬೇಡಿ. ಧನ್ಯವಾದಗಳು. ಹಾಯ್ ಹಲೋ ಗಾಯ್ಸ್. ಸೊ ರೈಟ್ ನಾವು ನಾನು ಮತ್ತು ನನ್ನ ಫ್ರೆಂಡು ಈಗ ಆಲ್ರೆಡಿ ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಆಗಮಿಸಿದ್ದೇವೆ. ಸೊ ಇದು ಎಂಟ್ರೆನ್ಸ್ ನೋಡ್ಬೋದು ಗಾಯ್ಸ್ ನೀವು. ಈಗ ಒಳಗಡೆ ದರ್ಶನಕ್ಕೆ ಹೋಗಬೇಕು. ಸುಮಾರು ಭಕ್ತಾದಿಗಳು ಇಲ್ಲಿ ಆಲ್ರೆಡಿ ಬಂದು ಮಹಾಗಣಪತಿಯ ಒಂದು ದರ್ಶನನ ಪಡಿತಾ ಇದ್ದಾರೆ. ನನ್ನ ಫ್ರೆಂಡ್ ನೋಡಿ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಲಗೇಜು ತಂದಿರೋದ್ರಿಂದ ಫ್ರೆಂಡು ನೀವು ಫಸ್ಟು ಹೋಗಿ ಬಂದ್ಬಿಡಿ ದರ್ಶನ ಮಾಡಿಕೊಂಡು, ಸೊ ಆಮೇಲೆ ನಾನು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ.
ನೋಡಿ ಎಷ್ಟು ಜನ ಭಕ್ತಾದಿಗಳು ಆಲ್ರೆಡಿ ಬಂದಿದ್ದಾರೆ ಅಂತ. ನಾನು ಒಳಗೆ ಹೋಗ್ತಾ ಇದ್ದೀನಿ. ಪೂಜೆ ಎಲ್ಲ ನಡೀತಾ ಇದೆ ತುಂಬ ಜೋರಾಗಿ. ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ ನಾನು. ಓಕೆ ಗಾಯ್ಸ್, ಇಲ್ಲಿ ಸ್ವಲ್ಪ ರಶ್ ಇದೆ. ನನ್ನ ವಿಡಿಯೋನ ನಾನು ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಹಾಯ್, ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಈಗ ಹತ್ತತ್ರ ಒಂದು 2 ಗಂಟೆ ಟೈಮ್ ಆಗಿದೆ, ಮಧ್ಯಾಹ್ನ ಜಾವ. ಸೊ ನಾವು ಈಗ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಮುಂದೆಗಡೆ ನಿಂತಿದ್ದೀವಿ. ಸೊ ಎಂಟ್ರೆನ್ಸು ಗೋಪುರದ ಎದುರುಗಡೆ ನಿಂತಿದ್ದೀವಿ. ಇವಾಗ ನಾವು ಬಂದು ರೀಚ್ ಆದ್ವಿ ಇಲ್ಲಿಗೆ. ನಾವು ಒಳಗಡೆ ಹೋಗಿ ದರ್ಶನ ಎಲ್ಲ ಮಾಡಬೇಕಾಗಿದೆ. ನೋಡಿ ಗಾಯ್ಸ್, ಹೊರಗಿನ ದೃಶ್ಯ. ಇವತ್ತು ಭಾನುವಾರ ಆಗಿರೋದ್ರಿಂದ ಭಕ್ತಾದಿಗಳು ಸುಮಾರು ಸಂಖ್ಯೆಯಲ್ಲಿ ಬಂದು ಇಲ್ಲಿ ದರ್ಶನಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಸೊ ಈಗ ನಾವು ಒಳಗಡೆ ಹೋಗ್ತೀವಿ. ನಾನು ಮತ್ತೆ ನನ್ನ ಕೊಲೀಗ್ ಇಬ್ರು ಬಂದಿದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ನಾವೀಗ ಒಳಗಡೆ ಹೋಗಿ ದರ್ಶನ ಮಾಡಬೇಕು. ಒಳಗಡೆ ವಿಡಿಯೋ ಮಾಡಕ್ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಒಳಗಡೆ ಏನಾದರೂ ಅನುಮತಿ ಕೊಟ್ರೆ ನಾನು ನಿಮಗೆ ದೇವರ ದರ್ಶನನ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಗಾಯ್ಸ್, ಹೇಗಾಗುತ್ತೋ ಹಾಗೆ ಮಾಡ್ತೀನಿ. ನನ್ನ ವಿಡಿಯೋಗಳನ್ನ ತಪ್ಪದೆ ನೋಡ್ತಾ ಇರಿ. ನಾನು ಇದೇ ರೀತಿ ಒಳ್ಳೆ ವಿಡಿಯೋಗಳನ್ನ ನಿಮಗೆ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಬನ್ನಿ, ಈಗ ಒಳಗಡೆ ಹೋಗ್ತಾ ಇದ್ದೀನಿ. ಸೊ ಇದು ಎಂಟ್ರೆನ್ಸ್ ನೋಡಿ, ದೇವಸ್ಥಾನದ ಎಂಟ್ರೆನ್ಸು. ಸೊ ನೀವು ಮೆಟ್ಲು ಇಳಿದು ಬಂದ್ರೆ ಈ ತರ ಒಂಥರ ವಾತಾವರಣ ತಂಪಾಗಿದೆ ಒಳಗಡೆ. ಇಲ್ಲಿಂದ ಹೊರಗಡೆ ಹೋಗೋ ಮನಸ್ಸೇ ಬರೋದಿಲ್ಲ. ನಮ್ಮ ಕೊಲೀಗು ನಾನು ಇಬ್ರು ಬಂದಿದ್ದೀವಿ. ನೋಡಿ, ಭಕ್ತಾದಿಗಳೆಲ್ಲ ದರ್ಶನಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಇಲ್ಲಿ ಪ್ರಸಾದದ ಕೌಂಟರ್ ಇದೆ ನೋಡಿ, ರೈಟ್ ಸೈಡ್ ಅಲ್ಲಿ. ಒಳಗಡೆ ಎಂಟ್ರಿ ಆಯ್ತಾನೆ ರೈಟ್ ಸೈಡ್ ಅಲ್ಲಿ ಪ್ರಸಾದ ಕೌಂಟರ್ ಇದೆ. ನಾವು ದರ್ಶನಕ್ಕೆ ಈ ದಾರಿಲೇ ಹೋಗ್ಬೇಕು ಒಳಗೆ. ಈ ದಾರಿಲಿ ಹೋಗಿ ದರ್ಶನ ಮುಗಿಸ್ಕೊಂಡು ನಾವು ಆ ಕಡೆ ಪ್ರಸಾದ ಕೌಂಟರ್ ಇದೆಯಲ್ಲ, ಆ ಕಡೆಯಿಂದ ಎಕ್ಸಿಟ್ ಅದು ಆಕ್ಚುಲಿ. ನೋಡಿ, ಎಲ್ಲ ಹೋಗ್ತಾ ಇದ್ದಾರೆ ದರ್ಶನಕ್ಕಾಗಿ. ಸೊ ನಾನು ಮತ್ತೆ ನನ್ನ ಕೊಲೀಗ್ ಇಬ್ರು ಹೋಗ್ತಾ ಇದ್ದೀವಿ. ಏನೋ ಒಂದು ಬೋರ್ಡ್ ಹಾಕಿದ್ದಾರೆ ನೋಡಿ ಗಾಯ್ಸ್, ಒಂದು ಬೋರ್ಡ್ ಹಾಕಿದ್ದಾರೆ. ಸೊ ಯಾವುದೇ ಜಾತಿ ಧರ್ಮ ಭೇದ ಯಾವುದೂ ಇಲ್ಲ ಈ ದೇವಸ್ಥಾನದಲ್ಲಿ. ಯಾವ ಜಾತಿ ಲಿಂಗದವ್ರು ಬೇಕಾದರೂ ಬಂದು ಇಲ್ಲಿ ದರ್ಶನ ಮಾಡ್ಬೋದು ಅಂತ ಹಾಕಿದ್ದಾರೆ. ಸೊ ಒಳಗಡೆ ರೀಚ್ ಆಗಿದ್ದೀವಿ. ಬಟ್ ಇಲ್ಲಿ ಸೆಕ್ಯೂರಿಟಿಗಳೇ ಬೇರೆ ಇದ್ದಾರೆ, ಯಾರು ನೋಡಿಲ್ಲ. ದೇವ್ರ ದಯೆ, ಯಾರಾದ್ರೂ ನೋಡಿದ್ರೆ ವಿಡಿಯೋ ಆಫ್ ಮಾಡಿ ಅಂತ ಹೇಳ್ಬೋದು ಅಂತ ಅನ್ಕೊಂಡಿದೀನಿ. ನೋಡಿ, ಇದು ಒಳಗಿನ ದೃಶ್ಯ. ಸೊ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್.